ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಚಿಂತಕ ಹಾಗೂ ಲೇಖಕರಾದ ಶ್ರೀ ಎಂ ಪುಸ್ತಕವನ್ನ ಬೆಂಗಳೂರಿನ ಭಾರತೀಯ ವಿದ್ಯಾಭವನದಲ್ಲಿಂದು ಬಿಡುಗಡೆ ಮಾಡಲಾಯಿತು. ಶ್ರೀ ಎಂ ಮೂಲತಃ ಕೇರಳದವರಾಗಿದ್ದು ಸದ್ಯ ಆಂಧ್ರದ ಮದನಪಲ್ಲಿಯಲ್ಲಿ ನೆಲೆಸಿದ್ದಾರೆ. ಆಧ್ಯಾತ್ಮಿಕ ಚಿಂತಕರಾಗಿರೋ ಇವರ ಕನ್ನಡ ಅನುವಾದಿತ ಕೃತಿ ಹಿಮಾಲಯ ಗುರುವಿನ ಗರಡಿಯಲ್ಲಿ ಪುಸ್ತಕವನ್ನ ಖ್ಯಾತ ಲೇಖಕ ಲಕ್ಷ್ಮೀಶ್ ತೋಳ್ಪಾಡಿ ಲೋಕಾರ್ಪಣೆ ಮಾಡಿದರು. ಡಾಕ್ಟರ್ ನಯನಾ ಕಶ್ಯಪ್ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಎಂಎನ್ ವೆಂಕಟಾಚಲಯ್ಯ, ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಅಜಯ್ ಕುಮಾರ್ ಸಿಂಗ್ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಚಿಂತಕ ಶ್ರೀ ಎಂ ತಮ್ಮ ಹಿಮಾಲಯದ ಅನುಭವಗಳನ್ನು ಹಂಚಿಕೊಂಡರು. Now, one, I agree with most of the things that the translator said, except that she said M is the hero of the autobiography. M is not the hero of the autobiography. The M in the autobiography is Maheshwaran Babaji, my guru. He is the hero of the autobiography. Read closely and you will see who is the hero of the autobiography. ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆರಂಭವಾದ ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ಆರಂಭಗೊಂಡಿರೋ ಈ ಕ್ಲಬ್ ಕಿರುತೆರೆ ನಟ ನಟಿಯರ ಹಲವಾರು ವರ್ಷಗಳ ಕನಸಾಗಿತ್ತು. ಬಿಲಿಯರ್ಡ್ಸ್, ಪಬ್, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬೃಹತ್ ಹಾಲ್ ಸೇರಿದಂತೆ ಹಲವಾರು ಅನುಕೂಲತೆಗಳನ್ನು ಒಳಗೊಂಡಿರೋ ಸ್ಪೋರ್ಟ್ಸ್ ಕ್ಲಬ್ 3 ಮಹಡಿಗಳನ್ನು ಒಳಗೊಂಡಿದ್ದು 25 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದ ಕಾರ್ಯಕ್ರಮದಲ್ಲಿ ಹಲವಾರು ಕಿರುತೆರೆಯ ನಟ ನಟಿಯರು ಪಾಲ್ಗೊಂಡಿದ್ದರು. ಛೋಟಾ ಭೀಮ್ ಕಾರ್ಟೂನ್ನ ಈ ಕ್ಯಾರೆಕ್ಟರ್ ಯಾವ ಮಕ್ಕಳಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇವತ್ತು ಕೋರಮಂಗಲಕ್ಕೆ ಛೋಟಾ ಭೀಮ್ ಬಂದಿದ್ದ. ಅಲ್ಲಿ ಮಕ್ಕಳ ಸಂಭ್ರಮ ಹೇಗಿತ್ತು ಅಂತ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಓಪನ್ ಗಂಗನಂ ಸ್ಟೈಲ್, ಓಪನ್ ಗಂಗನಂ ಸ್ಟೈಲ್. ವಾವ್, ಛೋಟಾ ಭೀಮ್ ಗಂಗನಂ ಸ್ಟೈಲ್ ಸೂಪರ್ ಅಲ್ವಾ? ಜಮಾಯಿಸಿದ ಮಕ್ಕಳಿಗೆಲ್ಲ ತುಂಬಾನೇ ಖುಷಿಯಾಗಿತ್ತು. ಇದೊಂದೇ ಅಲ್ಲ, ಬೇರೆ ಬೇರೆ ಹಾಡಿಗೂ ಛೋಟಾ ಭೀಮ್ ಸ್ಟೆಪ್ ಹಾಕ್ದ. ಕೋರಮಂಗಲದ ಕ್ರೈಸ್ಟ್ ಕಾಲೇಜ್ನಲ್ಲಿ ಈ ಫಂಕ್ಷನ್ ಇತ್ತು. ಮನೆಯಲ್ಲಿ ಈಗ ದೊಡ್ಡ ಛೋಟಾ ಭೀಮ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಎಲ್ಲ ಡ್ಯಾನ್ಸ್ ಮಾಡಿದ್ರು. ಛೋಟಾ ಭೀಮ್ ಬಂದಿದ್ದಾನೆ ಅಂದ್ರೆ ಕೇಳ್ಬೇಕಾ? ಮಕ್ಕಳಂತೂ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು. ಮ್ಯಾಕ್ಸ್ ಸಂಸ್ಥೆ ಮಕ್ಕಳಿಗಾಗಿ ಛೋಟಾ ಭೀಮ್ ಕಾರ್ನಿವಲ್ ಆರ್ಗನೈಸ್ ಮಾಡಿತ್ತು. ಗ್ರೌಂಡ್ ನಲ್ಲಿ ಛೋಟಾ ಭೀಮ್ ಫೋಟೋಗಳೆಲ್ಲ ಸಖತ್ ಆಗಿತ್ತು. Kids wear is a very important category in our business and it has been growing extremely well, and associating ourselves with such very strong branding like Chhota Bheem, we are able to link with our kids, we are able to understand their their requirements, and we hope to continue doing this for years to come. ಒಟ್ಟಾರೆ ಛೋಟಾ ಭೀಮ್ ಜೊತೆ ಸಾಕಷ್ಟು ಮಕ್ಕಳು ವೀಕೆಂಡ್ ಎಂಜಾಯ್ ಮಾಡಿದ್ರು. ಓಪನ್ ಗಂಗನಂ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಿಗೊಂದರ್ ಜೊತೆ ಮಮತಾ ಮರದಾಳ, ಸುವರ್ಣ ನ್ಯೂಸ್.